ಮುಖ್ಯಾಧಿಕಾರಿ ಬೀಳ್ಕೊಡುಗೆ ನಾಲತುವಾಡ ಸುಮಾರು 2 ವರ್ಷಗಳಿಂದಲೂ ಪಟ್ಟಣದ ಸಾರ್ವಜನಿಕರೊಂದಿಗೆ ಸಹಕರಿಸುತ್ತಾ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ಹಾಗೂ ಆಡಳಿತ ಮಂಡಳಿಯವರೊಂದಿಗೆ ಸ್ಪಂದಿಸಿ ಸೇವೆಗೈದು ವಯೋನಿವೃತ್ತಿ ಹೊಂದಿದಂತಹ ಈರಣ್ಣ ಕೊಣ್ಣೂರು ಅವರ ಸೇವೆ ಶ್ಲಾಘನೀಯ ಅಂತ ಹೇಳಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಲಲಿತಾ ಗೊರಬಾಳ ಹೇಳಿದರು. ಇಲ್ಲಿಯ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ಭಾನುವಾರ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಪೃಥ್ವಿರಾಜ್ ನಾಡಗೌಡ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಂತಹ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಹುದ್ದೆಯಿಂದ ನಿವೃತ್ತಿ ಹೊಂದಿದಂತಹ ಈರಣ್ಣ ಕೊಣ್ಣೂರ ದಂಪತಿಗಳ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಶಿರೂರ ಪಟ್ಟಣ ಪಂಚಾಯಿತಿ ವ್ಯವಸ್ಥಾಪಕರಾದಂತಹ ವರದಪ್ಪನವರು, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಲಕಲ್, ಈರಣ್ಣ ಕೊಣ್ಣೂರ, ಹಿರಿಯ ಸಿಬ್ಬಂದಿ ಅನಿಲ್ ಚಟ್ಟರ್, ಬಸವರಾಜ್ ಹುಡೇದ ಮಾತನಾಡಿದರು. ಈ ವೇಳೆ ಗುತ್ತಿಗೆದಾರರಾದಂತಹ ಹನುಮಂತ ಕುರಿ, ಬಬಲು ಮೇತ್ರಿ, ಮಹಂತಯ್ಯ ಮನೆದಾಳಮಠ, ಗುಂಡಪ್ಪ ಚಲವಾದಿ, ಬಸವರಾಜ್ ಹಳ್ಳಿ, ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಹಾಗೂ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಕುಟುಂಬದವರು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲಲಿತಾ ಗೊರಬಾಳ, ಮಾಜಿ ಹಂಗಾಮಿ ಅಧ್ಯಕ್ಷರು ಹಾಲಿ ಉಪಾಧ್ಯಕ್ಷರಾದಂತಹ ಬಸವರಾಜ್ ಗಂಗನಗೌಡ್ರ, ಸಂಗಣ್ಣ ಬಾರಡ್ಡಿ, ಅಮರಪ್ಪ ಸೀರಿ, ಬಾಬು ಕ್ಷತ್ರಿ, ಮುತ್ತುಗೌಡ ಗೊರಬಾಳ, ಮೊಹಮ್ಮದ್ ನಾಡದಾಳ, ಯಮನವ್ವ ಗೌಂಡಿ, ನಾಮನಿರ್ದೇಶಿತ ಸದಸ್ಯರಾದಂಥ ಬಡಿಗೇರ ಶರಣಬಸಪ್ಪ ಇಲಿಕಲ್ ಹಾಜರಿದ್ದರು. ಅವರೆಲ್ಲಿ ತಲೆ ಬಾಕ್ಸಲ್ಲ ಯಾರು ರಮೇಶ್ ಅಲ್ಲ ಹ್ಯಾಪಿ ಹಿಂದ್ ಬಾಪಿ ಇಲ್ಲಿ ನೋಡಿ ಸರಿ ಅಪ್ಪಿ ಹಿಂದೆ ಬೇರೆ ಹಿಂದೆ ಸ್ವಲ್ಪ ಬಸ್ಸು ಮಮ್ಮಿ ಬರ್ರಿ ಕುಂದ್ರ ಅಬ್ಬೆ ಅಲ್ಲೇ ಅಲ್ಲಿ ಮತ್ತೆ ಕುಂದ್ರಿ ಬಾಪ ಇನ್ನೊಂದಿಬ್ರು ಬರ್ರಿ ಬರೋದಿಲ್ಲ ಅಲ್ಲಿ ಅಲ್ತಪ್ಪ ಬೈಟವ ಸಾಮನೆ ಬೈಟ ಬಸ್ಸು ಕುಂತ್ಕೋರಿ ಹಿಂದಕ್ಕೆ ಸರಿ ರೀ ಸರ ಕೈ ತೆಗಿತಾರೇನ್ರಿ ಕುಂದ್ರಿ ಸರ್ ಅಷ್ಟೇ ನಡ್ಬಾರ್ಕ್ ಮಾಡ್ರಿ ಸರ್. ಅವರು ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಒಳ್ಳೆಯ ಅಭಿಪ್ರಾಯ ಎಲ್ಲರಿಗೂ ಸಹ ಮುಖ್ಯ ಅತಿಥಿಗಳ ಭಾಷಣ. ಈ ಮುಖ್ಯ ಅತಿಥಿಗಳ ಆಗಮಿಸಿರುವಂಥ ಶಿರೂರು ಪಟ್ಟಣ ಪಂಚಾಯಿತಿಯ ಮ್ಯಾನೇಜರ್ ಆಗಿರುವಂಥ ಶ್ರೀ ಇ.ಜಿ. ಅವರು ಮಾತನಾಡುವ ಆ ಚೆನ್ನಾಗಿ ಅವರು ಎಲ್ಲ ರೀತಿಯಿಂದಲೂ ನಮಗೆ ಒಳ್ಳೆಯದಾಗಿ ಕೆಲಸವನ್ನು ನೆರವೇರಿಸ್ಕೊಡ್ತಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ನಾವು ಕಡಿಮೆ ಅಂತೇಳಿ ಅದನ್ನು ಮನಸ್ಸಿಗೆ ಭಾರವಾಗುವಂಥ ಭಾಸವಾಗ್ತಾ ಇದೆ. ಯಾಕಪ್ಪ ಅಂದರೆ ಸತತವಾಗಿ 2 ವರ್ಷಗಳಿಂದ ನಿಮ್ಮೊಂದಿಗೆ ಒಂದು ಅದ್ಭುತವಾದಂಥ ಹಿತೈಷಿಗಳಾಗಿರುವಂಥ ಒಬ್ಬ ಒಳ್ಳೆಯ ಮಾರ್ಗದರ್ಶಕರಾಗಿರುವಂಥ ಒಬ್ಬ ದಕ್ಷ ಆಡಳಿತಗಾರರಾಗಿರುವಂಥ ಈರಣ್ಣ ಕೊಣ್ಣೂರು ಮುಖ್ಯಾಧಿಕಾರಿಗಳನ್ನು ಇವತ್ತು ನಾವು ಬೀಳ್ಕೊಡ್ತಾ ಇದ್ದೇವೆ. ನಿವೃತ್ತಿ ಅನ್ನೋದು ಒಂದು ಸರ್ಕಾರಿ ಸೇವೆಯಲ್ಲಿ ಅದು ಒಂದು ಎಲ್ಲರಿಗೂ ಇರುವಂಥದ್ದು. ಎಲ್ಲರೂ ಸೇವೆ ಸಲ್ಲಿಸಿದ ಮೇಲೆ ನಿವೃತ್ತಿಯನ್ನು ಪಡೆಯಬೇಕಾಗುತ್ತೆ. ಇದು ಒಂದು ಅನಿವಾರ್ಯ. ಆದ್ರೆ ನಾವು ನಡೆಸಿರುವಂಥ ಒಂದು ಸೇವೆ, ನಾವು ಮಾಡುವಂಥ ಕೆಲಸಗಳು ಮಾತ್ರ ಇಲ್ಲಿ ಉಳಿಯುವಂಥದ್ದು. ನಾವು ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಆದರೆ ನಾವು ಮಾಡುವಂಥ ಕೆಲಸಗಳು, ನಮ್ಮನ್ನು ನೆನೆಸ್ಕೊಳ್ಳುವಂಥ ಜನನ ನಾವು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನನ್ನ ಒಂದು ಅನುಭವದ ಪ್ರಕಾರ ಒಂದು 2 ವರ್ಷದಲ್ಲಿ ಅವರು ನಮ್ಮೊಡನೆ ಒಂದು ಅವಿನಾಭಾವ ಸಂಬಂಧ ಇತ್ತು.
ಅವ್ರ ಜೊತೆ ನಾನು ಮಾತಾಡ್ತಿದ್ದ ನನ್ನ ತಂದೆಯ ಸ್ವರೂಪದಲ್ಲಿರುವಂಥವರು ತುಂಬ ವಯಸ್ಸಿನಲ್ಲಿ ನನಗಿಂತ ಹಿರಿಯರು. ನಾನು ಅವರ ಮಗಳ ಅವರ ಅರ್ಧ ವಯಸ್ಸಿನಷ್ಟು ಮಾಡಿದ್ದಾರೆ. ಒಂದು ದೊಡ್ಡ ಏನದು ಇತಿಹಾಸ ಅಂತ ನನ್ನ ಒಂದು ವೈಯಕ್ತಿಕ ಇದಿರ್ತಾರೆ. ಈ ಒಂದು ನಮ್ಮ ಪಟ್ಟಣ ಪಂಚಾಯತಿಗೆ ಬಂದಾಗ ಎಲ್ಲ ಯಾವುದು ಸದಸ್ಯರ ಒಂದು ಇದಿದ್ದಿಲ್ಲ, ಆಡಳಿತಾಧಿಕಾರಿಗಳಿದ್ದರು. ಆಡಳಿತಾಧಿಕಾರಿಗಳ ಅವಧಿಯೊಳಗೂ ಸಹ ನಾವು ನಮ್ಮ ಎಲ್ಲ ಸದಸ್ಯರನ್ನೂ ಸಹ ಒಂದು ಒಡನಾಡೆ ಒಂದು ಇಟ್ಕೊಂಡು ಅವ್ರನ್ನೆಲ್ಲರನ್ನೂ ಒಂದು ಉತ್ತಮವಾದಂಥ ಅವರೊಂದು ಬಾಂಧವ್ಯವನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡ್ಕೊತ ಹೋಗಿದ್ದೀವಿ. ಈ ಒಂದು ವೇದಿಕೆ ಮೇಲೆ ನಾವು ಹೇಳ್ಬೇಕಂದ್ರೆ ವೇದಿಕೆ ಮೇಲೆ ಆಗಿರುವಂಥ ಅಧ್ಯಕ್ಷರಾಗಲಿ, ಮಾಜಿ ಅಧ್ಯಕ್ಷರಾಗಲಿ, ನಮ್ಮ ಕೃಷಿ ಸಚಿವರಾಗಲಿ, ಉಪಾಧ್ಯಕ್ಷರಾಗಲಿ ಮತ್ತು ಎಲ್ಲ ನಮ್ಮ ಸದಸ್ಯರುಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ನಮಗೆ ಅತ್ಯಂತ ಸಹಾಯ ಸಹಕಾರವನ್ನು ನೀಡಿದರು. ಯಾವುದೇ ಥರದ ಅಭಿವೃದ್ಧಿ ಕೆಲಸಗಳಿಗಾಗಲಿ, ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಸಹಿತ ಅವತರನೂ ಸಹಿತ ನಾವು ಯಾವ ರೀತಿ ಇದು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಈ ಮೇಡಮ್ರು ಹೇಳಿದ್ರಲ್ಲ, ನಮ್ಮ ಮಾಜಿ ಅಧ್ಯಕ್ಷರು ಮೇಡಮ್ರು ಹೇಳಿದಂಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು ಅಂದ್ರೆ ಅದನ್ನು ಸರಾಗವಾಗಿ ಯಾವ ರೀತಿ ಹೋಗ್ತತಿ, ಯಾವ ರೀತಿ ನಾವು ಅದನ್ನು ಮಾಡಿದ್ರೆ ಪಾರಾಗ್ತತಿ ಅನ್ನೋದನ್ನು ಮೊದಲು ವಿಚಾರ ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ನಾವು ಫೈನಲ್ ರೆಡಿ ಮಾಡ್ಕೋಬೇಕು. ಸಾರ್ವಜನಿಕರ ಒಂದು ಸಮಸ್ಯೆ ಅಂತ ಬಂದಿರ್ತಾರೆ, ಆ ಸಮಸ್ಯೆ ಅದನ್ನು ನಮ್ಗೆ ಕಾನೂನಿನ ತೊಡಕಿದ್ದ ಅಲ್ಲಿ ಮಾಡೋಕ್ಕೆ ಬರೋದಿಲ್ಲ ಅಂತಿದ್ರೆ ಸಹಿತ ಯಾವ ರೀತಿ ಅದನ್ನು ಕಾನೂನಿನೊಳಗೆ ತೊಗೊಂಬರ್ಬೇಕು ಅನ್ನೋದನ್ನು ತಿಳಿಸಿ ಹೇಳಿ ಅವರಿಗೆಲ್ಲ ಸದಸ್ಯರು ಅದನ್ನು ಮಾಡಿಕೊಡ್ರಿ ನಮ್ಮ ಹಿಂಗೆ ಅಂತಿರ್ತಾರೆ. ಆದರೆ ಮಾಡೋಕ್ಕೆ ಬರ್ತಿರೋದಿಲ್ಲ. ಅದನ್ನು ಯಾವ ರೀತಿ ಕಾನೂನಿನ ಅಡಿಯೊಳಗೆ ತೊಗೊಂಬಂದು ಮಾಡಬೇಕು ಅನ್ನೋದನ್ನು ಒಂದು ಸ್ವಲ್ಪ ಎಲ್ಲ ಥರ ವಿಚಾರ ಮಾಡಿ ನಮ್ಗೆ ತಿಳಿಲಿಲ್ಲ ಅಂದ್ರೆ ಮತ್ತೆ ಯಾರು ನಮ್ಗೆ ಅನುಭವ ಇದ್ದವ್ರನ್ನ ಮತ್ತು ವಕೀಲರನ್ನ